ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆಯಲ್ಲಿ ಈಗ ಸುಮಧುರ ವಿವಿಧ ವಾದ್ಯಗಳ ಪರಿಚಯ ಕೇಳಿ. ಸುಮಧುರ ಸುಮಧುರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಸುಮಧುರ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಹಾರ್ಮೋನಿಯಂ ಎಂಬ ವಾದ್ಯದ ಪರಿಚಯವನ್ನು ಮಾಡಿಕೊಳ್ಳೋಣ. ಹಾರ್ಮೋನಿಯಂ ಅಂತಕ್ಕಂಥದ್ದು ವಿವಿಧ ಸಂಗೀತ ಪ್ರಕಾರಗಳಲ್ಲಿ ಬಳಸಲಾಗಿದೆ. ಹಾಗೆ ಹಲವಾರು ಚಲನಚಿತ್ರ ಗೀತೆಗಳಲ್ಲಿ ಈ ಒಂದು ವಾದ್ಯವನ್ನು ಬಳಸಿದ್ದಾರೆ. ವಿಶೇಷವಾಗಿ ಹರಿಕಥೆಗಳು ಸಂಗೀತ ಕಚೇರಿಗಳಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂತಹ ಏಕೈಕ ವಾದ್ಯ ಅಂದರೆ ಅದು ಹಾರ್ಮೋನಿಯಂ ಅಂತಲೇ ಹೇಳ್ಬೋದು. ಹರಿಕಥಾ ಸಮಯದಲ್ಲಿ ಹಾರ್ಮೋನಿಯಂ ಇಲ್ಲ ಅಂದರೆ ಹರಿಕಥೆನೇ ಪೂರ್ಣಗೊಳ್ಳೋದಿಲ್ಲ ಅಂತ ಅನಿಸುತ್ತೆ. ಅಂತಹ ಒಂದು ಸ್ಥಾನವನ್ನು ಪಡ್ಕೊಂಡಂತಹ ವಿಶೇಷವಾದ ವಾದ್ಯ ಹಾರ್ಮೋನಿಯಂ. ಹಾರ್ಮೋನಿಯಂ ಇತ್ತೀಚೆಗೆ ಅದು ಕೀಬೋರ್ಡ್ನಲ್ಲಿಯೂ ಕೂಡ ಬಳಕೆ ಆಗ್ತಾ ಇರುವಂಥದ್ದು ವಿಷಾದದ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಹಾರ್ಮೋನಿಯಂ ವಾದ್ಯ ಇದ್ದರೂ ಕೂಡ ಅದನ್ನು ಇತ್ತೀಚೆಗೆ ಕೀಬೋರ್ಡ್ಗಳಲ್ಲಿ ಬಳಸ್ತಾ ಇರತಕ್ಕಂಥದ್ದು, ಕ್ಯಾಶಿಯೋಗಳಲ್ಲಿ ಬಳಸ್ತಾ ಇರತಕ್ಕಂಥದ್ದು ಇದು ದೊಡ್ಡ ಒಂದು ಸಂಗೀತ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಅಂತಲೇ ಹೇಳಿದ್ರೂ ತಪ್ಪಾಗಲಾರದು. ಆ ವಾದ್ಯದ ಒಂದು ಶಬ್ದವನ್ನು ಬಳಸ್ಕೊಂಡು ಈ ರೀತಿ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತ ಅದು ನನಗೆ ಗೊತ್ತಿಲ್ಲ. ಆದರೆ ಎಷ್ಟೋ ಜನರಿಗೆ ಒಂದು ಆಸರೆಯಾಗಿದ್ದಂತಹ ಹಾರ್ಮೋನಿಯಂ ಸಂಗೀತ ಇವತ್ತು ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಅಂದರೆ ತಪ್ಪಾಗಲಾರದು. ಅಲ್ಲಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಳಕೆಯಲ್ಲಿದ್ದರೂ ಕೂಡ ಇತ್ತೀಚೆಗೆ ಅದು ತುಂಬ ವಿರಳವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಹಾರ್ಮೋನಿಯಂ ಅಂತಕ್ಕಂಥದ್ದು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಹಾಗೂ ಇನ್ನಿತರ ಹಲವಾರು ಸಂಗೀತ ಪ್ರಕಾರಗಳಲ್ಲಿ ಬಳಸ್ತಕ್ಕಂಥದ್ದು ವಿಶೇಷ ಅನಿಸುತ್ತೆ. ಅಂತಹ ಒಂದು ಅದ್ಭುತವಾದ ವಾದ್ಯದ ಪರಿಚಯ ಇಂದು. ಹಾರ್ಮೋನಿಯಮನ್ನ ರೀಡ್ ಆರ್ಗನ್ ಅಥವಾ ಪಂಪ್ ಆರ್ಗನ್ ಅಂತ ಕರೀತಾರೆ. ಅಂದರೆ ಈ ಹಾರ್ಮೋನಿಯಂ ಅಂತಕ್ಕಂಥದ್ದು ಒಂದು ರೀತಿಯ ರೀಡ್ ಆರ್ಗನ್ ಥರ ಇರುತ್ತೆ ಅಥವಾ ಪಂಪ್ ಆರ್ಗನ್ ಅಂತಲೂ ಹೇಳ್ಬೋದು. ಅಂದರೆ ಒಂದು ಕೈಯಿಂದ ಆ ಗಾಳಿಯನ್ನು ಹಾಕ್ತಾ ಹಾರ್ಮೋನಿಯಮನ್ನು ನುಡಿಸ್ತಕ್ಕಂಥದ್ದು ಮತ್ತು ಕಾಲಿನಿಂದ ಒತ್ತುತ್ತಾ ಹಾರ್ಮೋನಿಯಂನ ನುಡಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಒಬ್ಬ ವ್ಯಕ್ತಿ ಹಾರ್ಮೋನಿಯಂ ನುಡಿಸುವಂಥ ಸಂದರ್ಭದಲ್ಲಿ ಅವನು ತನ್ನ ಕಾಲಿನಿಂದ ಒತ್ತುವುದರಿಂದ ಅವನು ಎರಡೂ ಕೈಗಳನ್ನು ಒಂದು ಸಂಗೀತವನ್ನು ಬಳಸ್ಕೊಳ್ಬೋದು. ಆದರೆ ತಾನೇ ಗಾಳಿ ಹಾಕಿಕೊಂಡು ನುಡಿಸುವಂಥ ಸನ್ನಿವೇಶ ಬಂದಾಗ ಅವನು ಒಂದು ಕೈಯಿಂದ ಅದನ್ನು ಮೀಟಬೇಕಾಗುತ್ತೆ, ಇನ್ನೊಂದು ಕೈಯಿಂದ ಬೇಕಾದಂತಹ ಸ್ವರಗಳನ್ನು ನುಡಿಸ್ಬೇಕಾಗುತ್ತೆ. ವಿವಿಧ ಪಿಚ್ಗಳನ್ನು ಮಾಡೋದಕ್ಕೋಸ್ಕರ ಸೈಡ್ನಲ್ಲಿ ಒಂದು ರೀತಿಯ ಒಂದು ಕೀ ಆಕಾರದಲ್ಲಿರ್ತಕ್ಕಂತಹ ಒಂದು ಕಡ್ಡಿಯನ್ನು ನೀಡಲಾಗಿರುತ್ತೆ. ಅಲ್ಲಿ ಅದನ್ನು ತಿರುಗಿಸೋದರ ಮೂಲಕ ತನಗೆ ಬೇಕಾದಂಥ ಪಿಚ್ಗೆ ಹೊಂದಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗೆ
ಗಾಳಿ ಹಾಕೋದ್ರ ಮೂಲಕ ಇದನ್ನ ನುಡಿಸಲಾಗ್ತದೆ. ಇದನ್ನ ಪ್ರಮುಖ ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೇದು ರೀಡ್ಸ್ ಹಾರ್ಮೋನಿಯಂ, ಹಾಗೆ ಕೈಯಿಂದ ಪಂಪ್ ಮಾಡುವಂತಹ ಹಾರ್ಮೋನಿಯಂ, ಕಾಲಿನಿಂದ ಒತ್ತುವಂತಹ ಹಾರ್ಮೋನಿಯಂ, 22 ಶ್ರುತಿಗಳುಳ್ಳ ಹಾರ್ಮೋನಿಯಂ, ಕಾಲಿನಿಂದ ಒತ್ತಕ್ಕಂತಹ ಹಾರ್ಮೋನಿಯಂ ಏನಿದೆ ಇದನ್ನ ಅವನು 2 ಪೆಡಲ್ಗಳನ್ನ ಕೊಟ್ಟಿರ್ತಾರೆ. ಆ ಪೆಡಲ್ನ ಒತ್ತೋದ್ರ ಮೂಲಕ ಆ ವ್ಯಕ್ತಿಯು ಗಾಳಿಯನ್ನ ಕಳಿಸ್ತಾನೆ. ಅದು ಒಂದು ರೀತಿ ಯಾಂತ್ರಿಕವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ರೀತಿಯ ಸಾಧನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಂದ್ರೆ ತನ್ನ 2 ಕೈಗಳನ್ನ ಬಳಸ್ಕೊಂಡು ಅವನು ನುಡಿಸಬಹುದು ಈ ಒಂದು ವಾದ್ಯವನ್ನ. ಅಂದ್ರೆ ಮೇಲ್ಗಡೆ ಕೂತ್ಕೊಂಡು ಕಾಲಲ್ಲಿ ಒತ್ತ ಅದನ್ನ ನುಡಿಸೋದಕ್ಕೆ ಸಾಧ್ಯ ಇದೆ, ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಆದ್ರೆ ಕೈಯಲ್ಲಿ ನುಡಿಸ್ತಕ್ಕಂಥದ್ದಕ್ಕೆ ಸ್ವಲ್ಪ ಕೆಳಗಡೆನೆ ಕೂತ್ಕೋಬೇಕಾಗುತ್ತೆ. ಆವಾಗ ಕೆಳಗಡೆ ಕೂತ್ಕೊಂಡು ಅವನು ಅದನ್ನ ಮೀಟ್ಬೇಕಾಗುತ್ತೆ. ಆ ಒಂದು ಪೆಟ್ಟಿಗೆ ತರ ಇರುತ್ತೆ ಮುಂದೆ, ಅದನ್ನ ಮೀಟ್ಕೊಂಡು ಇಲ್ಲಿ ಸ್ವರಗಳನ್ನ ಒಂದೇ ಕೈಯಲ್ಲಿ ನುಡಿಸ್ಬೇಕಾಗುತ್ತೆ. ಅಂದ್ರೆ ಕೆಲವು ಬಾರಿ 2 ಕೈಗಳನ್ನ ಬಳಸಬಹುದು, ಆದ್ರೆ ಗಾಳಿ ಕಡಿಮೆ ಆದ್ರೆ ಸ್ವರ ಶಬ್ದ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ್ಲೂ ಕೂಡ ಸತತವಾಗಿ ಅವನು ಮೇಲ್ಗಡೆ ಅಂದ್ರೆ ಪೆಡಲಲ್ಲಿ ತುಳಿಬೇಕಾದ್ರೂ ಕೂಡ ಒತ್ತಬೇಕಾಗುತ್ತೆ, ಆದ್ರೆ ಕೈಯಲ್ಲಿ ಅವನು ಮೀಟರ್ ಬೇಕಾದ್ರೂ ಕೂಡ ಅದನ್ನ ನೀವು ಒತ್ತಲೇಬೇಕಾಗುತ್ತೆ. ಅಂತಹ ಒಂದು ಸನ್ನಿವೇಶದಲ್ಲಿ ಅಂತಹ ಕಲೆಗಾರರು ತುಂಬಾ ಜನ ಇದ್ದಾರೆ. ಅಂತಹ ಅದ್ಭುತವಾದ ಕಲೆಗಾರರು ತಮ್ಮದೇ ಆದ ಕಲೆಯನ್ನು ಬೆಳೆಸ್ಕೊಂಡು ಅವರು ನುಡಿಸ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಕಾಲಿನಲ್ಲಿ ಒತ್ತಕ್ಕಂತಹ ಹಾರ್ಮೋನಿಯಂ ಅನ್ನ 1842ರಲ್ಲಿ ಪ್ಯಾರಿಸ್ನ ಅಲೆಕ್ಸಾಂಡ್ರೆ ಡೆಬೈನ್ ಅಂತಕ್ಕಂಥವರು ಈ ಒಂದು ಪ್ರಕಾರದ ಹಾರ್ಮೋನಿಯಂ ಅನ್ನ ಕಂಡುಹಿಡಿತಾರೆ. ಹಾರ್ಮೋನಿಯಂ ಅಂತಕ್ಕಂಥ ಈ ಒಂದು ಪ್ರಕಾರ, ಕಾಲಿನಲ್ಲಿ ತುಳಿತಕ್ಕಂಥ ಪ್ರಕಾರ ಏನಿದೆ, ಇದು ಒಬ್ಬ ವ್ಯಕ್ತಿಗೆ ಅಷ್ಟೊಂದು ಏನು ಶ್ರಮ ಅನ್ಸಲ್ಲ. ಆದ್ರೆ ಕಾಲಲ್ಲಿ ತುಳಿತಾ ಇರಬೇಕಾಗುತ್ತೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ. ಅದು ಸತತವಾಗಿ ತುಳಿತಾ ಇದ್ರೆ ಆ ಮೇಲೆ ಅವನು ನುಡಿಸೋದಕ್ಕೆ ಸಾಧ್ಯ ಇದೆ. ಆದ್ರೆ ಹೆಚ್ಚು ಹೊತ್ತು ನುಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಲ್ಲೂ ಕೂಡ ತುಂಬಾ ಕಾಲು ನೋವು ಕೂಡ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆದ್ರೆ ಅಭ್ಯಾಸ ಅನ್ನೋದು ಸತತವಾಗಿದ್ರೆ ಅವ್ರು ಎಷ್ಟೊತ್ತು ಬೇಕಾದರೂ ಇಲ್ಲಿ ನುಡಿಸೋದಕ್ಕೆ ಅವಕಾಶ ಇದೆ. ಆದರೂ ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಇಂತಹ ಉಪಕರಣಗಳನ್ನ ತಯಾರು ಮಾಡ್ತಾ ಇದ್ರು, ಆದ್ರೆ ಯಶಸ್ವಿ ಆಗ್ಲಿಲ್ಲ ಯಾರು ಕೂಡ. ಇವರು ಅಲೆಕ್ಸಾಂಡರ್ ಡೆಬೈನ್ ಅಂತಕ್ಕಂಥವರು ಇವರು ಬಹಳ ಯಶಸ್ಸನ್ನ ಪಡ್ಕೊಂಡ್ರು. ಮೊದಲಿಗೆ ಅವರು ಕಾಲಿನಲ್ಲಿ ತುಳಿತಕ್ಕಂತಹ ಒಂದು ಹಾರ್ಮೋನಿಯಂ ಪೆಟ್ಟಿಗೆಯನ್ನ ಕಂಡುಹಿಡಿದ್ರು. ಇದು ಒಂದು ರೀತಿಯ ವಿಶೇಷ ಅಂತಾನೆ ಹೇಳ್ಬೋದು. ಸುಮಾರು ಜನ ಇದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಆಗ್ಲಿಲ್ಲ. ಬೇರೆ ಬೇರೆ ಏನೇನೋ ಉಪಕರಣಗಳನ್ನ ತಯಾರು ಮಾಡಿದ್ರು, ಆದ್ರೆ ಇದು ಮಾತ್ರ ಸಾಧ್ಯ ಆಗ್ಲಿಲ್ಲ. ಕೆಲವು ಕಲೆಗಾರರು ಏನಿರ್ತಾರೆ ಅವರು ತುಂಬಾ ಚಾಣಾಕ್ಷತನ ಇರ್ತಾರೆ ಅವರು. ಯಾಕಂದ್ರೆ ಎಷ್ಟು ಗಾಳಿಯನ್ನ ಬಳಸಬೇಕು, ಹಾಗೆ ಹೇಗೆ ಅದನ್ನು ಉಪಯೋಗಿಸ್ಬೇಕು ಅನ್ನೋದನ್ನ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗ ಕೈಯಲ್ಲಿ ಮೀಟ್ತಕ್ಕಂತಹ ಹಿಂದಕ್ಕೆ ಮುಂದಕ್ಕೆ ತಳ್ಳಬೇಕಾಗುತ್ತೆ ಅದನ್ನ. ಆಗ ಬೆಲ್ಲೋಗಳು ಏನಿರುತ್ತೆ ಅದು ಗಾಳಿಯನ್ನ ಹೊರಸೂಸುತ್ತೆ. ಹಾಗೆ ಗಾಳಿ ಹೋಗೋದಕ್ಕೂ ಕೂಡ ಒಂದು ಚಿಕ್ಕ ಒಂದು ರಂಧ್ರವನ್ನ ಅಲ್ಲಿ ಕೊಟ್ಟಿರ್ತಾರೆ. ಅದರ ಮುಂದೆ ಫುಲ್ಲು ಹಾರ್ಮೋನಿಯಂ ಏನು ಮುಂದಿನ ಒಂದು ಹಿಡಿಕೆ ಏನಿರುತ್ತೆ ಅದರಲ್ಲಿ ಒಂದು ರೀತಿಯ ತೂತುಗಳನ್ನು ಕೊಟ್ಟಿರ್ತಾರೆ. ನೀವು ನೋಡಿದ್ರೆ ಅದನ್ನ ನೋಡಿರ್ಬೋದು. ಅದು ಅಲ್ಲಿಂದ ಮೂಲಕ ಗಾಳಿ ಹೋಗ್ತಾ ಇರುತ್ತೆ ಹೊರಗಡೆಗೆ. ಅದೆಷ್ಟು ನಾವು ನುಡಿಸ್ತೀವಿ ಅಷ್ಟು. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಇವರು ಕೈಯಲ್ಲಿ ಮೀಟುವಂತ ಸಂದರ್ಭದಲ್ಲಿ ಸಾಕಷ್ಟು ಗಾಳಿಯನ್ನ ಬಳಸಿಕೊಂಡು 2 ಕೈಗಳಿಂದ ನುಡಿಸುವಂತ ಸಂದರ್ಭದಲ್ಲಿ 2 ಕೈಗಳನ್ನ ಬಳಸುವಂತದ್ದನ್ನ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಕೈಯಲ್ಲಿ ಮೀಟುವಂತಹ ಹಾರ್ಮೋನಿಯಂಗಳಲ್ಲಿಯೂ ಕೂಡ ಈ ರೀತಿಯ ಜಾಗಚಕ್ಯತೆಯನ್ನು ಬಳಸಿಕೊಂಡು ನುಡಿಸ್ತಕ್ಕಂಥವ್ರನ್ನು ಕೂಡ ನಾವು ಕಾಣಬಹುದು. ದ್ವಾರಕಾನಾಥ್
ಘೋಷ್ ಅಂತಕ್ಕಂಥವರು ಕೈಯಿಂದ ಪಂಪ್ ಮಾಡಬಹುದಾದಂತಹ, ಅಂದರೆ ಕೈಯಿಂದ ಮೀಟಿ ನುಡಿಸಬಹುದಾದಂತಹ ಹಾರ್ಮೋನಿಯಮನ್ನ ಕಂಡುಹಿಡಿದ್ರು. ಇದರಿಂದಾಗಿ ವ್ಯಕ್ತಿಗೆ ತುಂಬ ಅನುಕೂಲ ಆಯಿತು. ಕಾಲಿಂದನೇ ಮೀಟಬೇಕು ಅಂತ ಏನಿರಲ್ಲ, ಆಗ ಕೈಯಿಂದನೂ ಕೂಡ ಮೀಟಿ ನುಡಿಸಬಹುದಾದಂತಹ ಒಂದು ವಾದ್ಯವಾಗಿ ಈ ಹಾರ್ಮೋನಿಯಂ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಈ ಪ್ರಕಾರದ ವಾದ್ಯವನ್ನ, ಅಂದ್ರೆ ಕೈಯಲ್ಲಿ ನುಡಿಸ್ತಕ್ಕಂತಹ ವಾದ್ಯವನ್ನ ಪ್ರಮುಖವಾಗಿ ಭಾರತ, ಅಫ್ಘಾನಿಸ್ತಾನ, ನೇಪಾಳ, ಪಾಕಿಸ್ತಾನ ಮತ್ತು ಇತರ ದಕ್ಷಿಣ ಏಷ್ಯಾಗಳಲ್ಲಿ ಹಿಂದೂಸ್ತಾನಿ ಸಂಗೀತ ಹಾಗೆ ಕರ್ನಾಟಕ ಸಂಗೀತ ಈ ಪ್ರಕಾರಗಳಲ್ಲಿ ಹೆಚ್ಚಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಸೂಫಿ ಸಂಗೀತ ಹಾಗೆ ಇತರ ಭಕ್ತಿ ಸಂಗೀತ ಇರಬಹುದು, ಈ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಹೆಚ್ಚಾಗಿ ಹಾರ್ಮೋನಿಯಂ ಅನ್ನ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಷ್ಟೇ ಅಲ್ಲದೆ ಕವ್ವಾಲಿ, ನಾಟ್ಯ ಸಂಗೀತ ಮತ್ತು ಇತರ ಪಕ್ಕವಾದ್ಯವಾಗಿ ಇದನ್ನ ಬಳಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಹಾಗೆ ರಂಗಗೀತೆಗಳು ಅಂತ ಬರುತ್ತೆ, ಅದರಲ್ಲೂ ಕೂಡ ವಿಶೇಷವಾಗಿ ಹಾರ್ಮೋನಿಯಂ ಅನ್ನ ಬಳಸ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಮೈಸೂರು ಆಕಾಶವಾಣಿಯಲ್ಲಿ ಅವಾಗವಾಗ ನಿಮಗೆ ಕೇಳಿ ಬರ್ತಾ ಇರ್ತಾರೆ ರಂಗಗೀತೆಗಳು ಅಂತ. ಅದನ್ನ ನೀವು ಕೇಳಬಹುದು, ಯಾಕಂದ್ರೆ ನಾಟಕದ ಒಂದು ಪ್ರಸಂಗವನ್ನು ತೆಗೆದುಕೊಂಡು ಅವರು ರಂಗಗೀತೆಯನ್ನಾಗಿ ರೂಪು ಮಾಡಿರ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವತ್ತಾದರೂ ಸಮಯ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಕೇಳಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ವಿಶೇಷವಾಗಿ ಹರಿಕಥೆಯಲ್ಲಿ ಈ ಹಾರ್ಮೋನಿಯಂ ಅಂತಕ್ಕಂಥದ್ದು ಇರಲೇಬೇಕು. ಇಲ್ಲ ಅಂದ್ರೆ ಅದು ಹರಿಕಥೆ ಆಗಲ್ಲ, ಬೇರೆ ಯಾವುದೋ ಕಥೆ ಆಗುತ್ತೆ. ಸೊ ಹಾಗಾಗಿ ಹಾರ್ಮೋನಿಯಂಗೆ ಅಷ್ಟೊಂದು ಪ್ರಾಶಸ್ತ್ಯ ಇದೆ. ಇಂದಿಗೂ ಕೂಡ ಎಲ್ಲೇ ಏನೇ ಸಮಾರಂಭ ಇದ್ರೂ ಕೂಡ, ಅಥವಾ ಯಾರಾದರೂ ತೀರ್ಕೊಂಡಾಗ ಅಥವಾ ಯಾರಾದರೂ ದೈವಾಧೀನರಾದಾಗ ಇಂಥ ಸಂದರ್ಭಗಳಲ್ಲಿ ಹರಿಕಥೆಯನ್ನು ಏರ್ಪಡಿಸ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಈ ಒಂದು ಪ್ರಕಾರದ ಈ ಹಾರ್ಮೋನಿಯಂ ಬಳಸ್ಕೊಂಡು ಹರಿಕಥೆಗಳನ್ನ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ಹಾರ್ಮೋನಿಯಂಗೂ ಕೂಡ ಪೇಟೆಂಟ್ ಅನ್ನ ಕೊಡ್ತಾರೆ. ಈ ಅಲೆಕ್ಸಾಂಡರ್ ಗ್ರಟೈನ್ ಅಂತಕವನು ಏನು ಕಂಡಿಡಿದ್ರು ಹಾರ್ಮೋನಿಯಂನ, ಅವ್ರಿಗೆ ಇನ್ನೂ ಪೇಟೆಂಟ್ ಸಿಕ್ಕಿರಲಿಲ್ಲ. ಅವರು 1840ರಲ್ಲಿ ಇದಕ್ಕೆ ಪೇಟೆಂಟ್ ಅನ್ನು ಪಡ್ಕೊಳ್ತಾರೆ. ಇದು ಬಳಕೆಗೆ ಯೋಗ್ಯವಾಗಿದೆ, ಇದನ್ನು ಬಳಸ್ಬೋದು ಅಂತ ಹೇಳಿ ಹೆಚ್ಚು ಜನಮನ್ನಣೆಯನ್ನ ಗಳಿಸ್ಕೊಳ್ತಾರೆ. ಇಲ್ಲಿ ಇನ್ನೊಂದು ರೀತಿಯ ಹಾರ್ಮೋನಿಯಂ ನಮಗೆ ಕಾಣಸಿಗುತ್ತೆ. ಅದು ಸ್ವರಮಂಡಲಂ ಅಂತ ಹೇಳ್ತಾರೆ. ಅದಕ್ಕೆ ಒಂದು ರೀತಿಯ ವೀಣೆಯ ಆಕಾರದಲ್ಲಿರುತ್ತೆ, ಸಣ್ಣದಾಗಿ ಇರ್ತಕ್ಕಂತಹ ಒಂದು ಹಾರ್ಮೋನಿಯಂನು ಕೂಡ ನಾವು ಗಮನಿಸಬಹುದು. ಇದು ಕಾಲಿನಿಂದಲೂ ಕೂಡ ಒತ್ತಬಹುದು ಅಥವಾ ಕೈಯಿಂದನೂ ಕೂಡ ನುಡಿಸಬಹುದಾದಂತಹ ಒಂದು ವಾದ್ಯ. ಚಿಮೋಟ್ ಅಂತಕ್ಕಂಥವರು ಈ ಸ್ವರಮಂಡಲಂ ಅಂತಕ್ಕಂತಹ ಈ ಒಂದು ಪ್ರಕಾರದ ಹಾರ್ಮೋನಿಯಂನ ಕಂಡುಹಿಡಿತಾರೆ. ಅವರ ಶಿಷ್ಯನಾದಂತಹ ಮನೋಹರ್ ಲೋಹಿಯಾ ಅಂತಕ್ಕಂಥವರು ಇದು ದೊಡ್ಡ ಆಕಾರ ಬರುತ್ತೆ, ಹಾರ್ಮೋನಿಯಂಗಿಂತ ದೊಡ್ಡ ಆಕಾರ ಬರುತ್ತೆ, ಹಾಗಾಗಿ ಪೆಟ್ಟಿಗೆ ದೊಡ್ಡದಾಗುತ್ತೆ ಅಂತ ಹೇಳಿ ಅದನ್ನ ಸಣ್ಣದಾಗಿ ರೂಪಿಸಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇವರು ತಂತಿಗಳನ್ನ ಸಂಮೋದಿನಿ ಅಂತ ಹೆಸರಿಸಿದರು. ಈ ತಂತಿಗಳು ಹಾರ್ಮೋನಿಯಂನಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಮೇಲ್ಗಡೆ ಅಲ್ಲಿಂದ ಆ ತಂತಿಯಿಂದ ನಮಗೆ ನಾದ ಕೇಳಿ ಬರುತ್ತೆ. ಆ ತಂತಿ ಏನಿರುತ್ತೆ ಅದು ಸರಿಯಾಗಿ ಇರುವ ಹಾಗೆ ನೋಡ್ಕೋಬೇಕು ನಾವು. ಆ ತಂತಿಯಲ್ಲಿ ಒಳಗಡೆ ಕಸ ಹೋಗದಾಗೆ ನೋಡಿಕೊಂಡು ಇಟ್ಕೊಂಡ್ರೆ ಅದ್ಭುತವಾದ ಹಾರ್ಮೋನಿಯಂ ಆಗಿ ನಿಮ್ಮ ಮುಂದೆ ಅದು ನಿಲ್ಲುತ್ತೆ. ಆದರೆ ಇದರ ಬಗ್ಗೆ ಕಾಳಜಿ ವಹಿಸ್ಬೇಕಾಗುತ್ತೆ, ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆ ತಂತಿಗಳನ್ನ ಹಾಳು ಮಾಡದಾಗೆ ನಾವು
ಇದನ್ನು ಉಪಯೋಗಿಸಬೇಕಾಗತ್ತೆ. ಇನ್ನು 22 ಶ್ರುತಿಯುಳ್ಳಂತಹ ಹಾರ್ಮೋನಿಯಂ ಬಗ್ಗೆ ನೋಡೋದಾದ್ರೆ ಇದನ್ನ ಶಿಮೋಟೆ ಆಲೋಕೆ ಅಂತಕ್ಕಂಥವರು ಇದನ್ನ ಕಂಡುಹಿಡಿತಾರೆ. ಇಲ್ಲಿ ಪ್ರಮುಖವಾಗಿ 22 ಶ್ರುತಿಗಳಿರ್ತವೆ. ಅದು 12 ಅನುಪಾತದಲ್ಲಿ ಇದನ್ನ ಇಟ್ಟಿರ್ತಾರೆ. ಅಂದ್ರೆ 12 ಕೀಗಳಲ್ಲಿ ಮೇಲ್ಗಡೆ ಒಂದು ಕೀ, ಕೆಳಗಡೆ ಒಂದು ಭಾಗ ಇದನ್ನ ಅಳವಡಿಸಲಾಗಿರುತ್ತೆ. ಕಪ್ಪು ಮನೆ, ಬಿಳಿ ಮನೆ ಅಂತ ಹೇಳ್ತಾರೆ. ಅದು ನಿಮ್ಗೆಲ್ಲ ಗೊತ್ತಿರುತ್ತೆ ಹಾರ್ಮೋನಿಯಂ ನುಡಿಸೋರಿಗೆ, ಕಪ್ಪು ಮನೆ ಅಂದ್ರೆ ಏನು, ಬಿಳಿ ಮನೆ ಅಂದ್ರೆ ಏನು ಅಂತ. ಮೇಲ್ಗಡೆ ಇರ್ತಕ್ಕಂಥದ್ದು ಕಪ್ಪು ಮನೆ, ಕೆಳಗಡೆ ಇರ್ತಕ್ಕಂಥದ್ದು ಬಿಳಿ ಮನೆ. ಆ ಮನೆಗಳನ್ನ ಬಳಸ್ಕೊಂಡು ನಾವು ಯಾವುದೇ ಕೌಶಲ್ಯ ಇಲ್ಲದೇ ಕೂಡ ಒಂದು ರೀತಿಯ ಸ್ವರವನ್ನ ಹೊಮ್ಸೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಹೇಗೆ ನುಡಿಸ್ಬೇಕು ಅನ್ನುವಂತಹದನ್ನ ನಾವು ಸಂಗೀತಗಾರರು, ಸಂಗೀತ ಬಲ್ಲವರಿಂದ ಕೇಳಿ ತಿಳಿದುಕೊಂಡಾಗ ನಮಗೆ ಇನ್ನೂ ಅದ್ರ ಮೇಲೆ ಆಸಕ್ತಿ ಬೆಳೆಯುತ್ತೆ. ಹಾಗೆ ಇನ್ನೂ ನುಡಿಸ್ಬೇಕು, ಏನೋ ಕಲಿಬೇಕು ಅನ್ನುವಂಥ ಆಸೆ ನಮ್ಮೆಲ್ಲರಲ್ಲೂ ಕೂಡ ಮೂಡುತ್ತೆ. ಈಗ ಸಂಗೀತದಲ್ಲಿ ಸ್ವರಗಳನ್ನು ನುಡಿಸಬೇಕು ಅಂದ್ರೆ ನಮಗೆ ಮೊದಲು ಸಂಗೀತ ಜ್ಞಾನ ಸ್ವಲ್ಪವಾದರೂ ಇರಲೇಬೇಕು. ಯಾಕಂದ್ರೆ ಸ ರಿ ಗ ಮ ಪ ದ ನಿ ಸ ಅನ್ನುವಂಥದ್ದು ಇದು ಗೊತ್ತಿರ್ಬೇಕು ನಮಗೆ. ಗೊತ್ತಿಲ್ಲ ಅಂದ್ರೆ ಅದನ್ನ ನುಡಿಸೋದು ಬಹಳ ಕಷ್ಟ. ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಮೊದಲಿಗೆ ಹಾಡುಗಳನ್ನ ನುಡಿಸೋದಕ್ಕೆ ಶುರು ಮಾಡಬಾರ್ದು. ಯಾಕಂದ್ರೆ ಅವನು ಸಂಗೀತ ಜ್ಞಾನವನ್ನ ತಿಳ್ಕೋಬೇಕು. ಅಂದ್ರೆ ಇದನ್ನ ಹೇಗೆ ನುಡಿಸ್ಬೇಕು, ಯಾವ್ಯಾವ ಸ್ವರ ಎಲ್ಲೆಲ್ಲಿ ಬರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಸ್ವರಗಳನ್ನ ಬಳಸಬೇಕು ಅನ್ನುವಂಥ ಜ್ಞಾನವನ್ನ ತಿಳ್ಕೊಂಡಾಗ ಒಂದು ಸುಂದರವಾದ ಚಿತ್ರಗೀತೆಗಳು, ಜನಪದ ಗೀತೆಗಳು, ಭಾವಗೀತೆಗಳು, ಭಕ್ತಿ ಗೀತೆಗಳನ್ನ ನುಡಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಏಕದಮ್ಮು ಸಂಗೀತ, ಚಿತ್ರಗೀತೆಗಳು, ಭಾವಗೀತೆಗಳು ಇದನ್ನ ನುಡ್ಸಕ್ ಹೋಗ್ತೀವಿ, ಆದ್ರೆ ಎಡೆಗೆ ಬೀಳ್ತೀವಿ. ಇದೇ ನಮ್ಮ ಒಂದು ಪರಿಸ್ಥಿತಿ. ಹಾಗಾಗಿ ನಮ್ಮ ಕೈಗೆ ಹಾರ್ಮೋನಿಯಂ ಬಂತು ಅಂದ ತಕ್ಷಣ ನಾವು ಯಾವುದೋ ಒಂದು ಚಿತ್ರಗೀತೆ ಕೇಳಿ ಬರ್ತಾ ಇದನ್ನ ನುಡಿಸೋಣ ಅಂತ ಪ್ರಯತ್ನ ಪಟ್ರೆ ನಾವು ಸೋಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ಇದರಿಂದ ಏನಾಗುತ್ತೆ ಅಂದ್ರೆ ತಾನ್ಪುರನ ಬಳಸ್ಕೊಂಡು ಇಲ್ಲಿ ನಾವು ಯಾವುದೇ ರಾಗವನ್ನ ನುಡಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಈ ರೀತಿಯ 12 ಮನೆಗಳು, ಒಂದು 12 ರೀಡ್ಸ್ಗಳು, ಅದನ್ನ ಬಳಸ್ಕೊಂಡು ನಾವು ಯಾವುದೇ ಒಂದು ರಾಗವನ್ನ ನುಡಿಸೋದಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಸಂಗೀತ ಜ್ಞಾನ ಅಂತಕ್ಕಂಥದ್ದು ಸ್ವಲ್ಪನಾದರೂ ಇರಲೇಬೇಕಾಗತ್ತೆ. ಎಲ್ಲೋ ನಾವು ಕೇಳಿದ್ದನ್ನ ನುಡಿಸ್ತೀವಿ ಅಂತ ಪ್ರಯತ್ನ ಪಟ್ರೆ ಅದು ಎಲ್ಲೆಲ್ಲಿ ಯಾವ್ಯಾವ ಸ್ವರ ಬರುತ್ತೆ, ಈಗ ಯಾವ ಸ್ವರ ಎಲ್ಲೆಲ್ಲಿ ಬರುತ್ತೆ ಅನ್ನುವಂಥ ಒಂದು ಕಲ್ಪನೆ ನಮ್ಮಲ್ಲಿ ಇರಬೇಕು. ಅವಾಗ ಮಾತ್ರ ನಾವು ನುಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸಂಗೀತದ ಆ ಒಂದು ಹಾರ್ಮೋನಿಯಂ ತುಣುಕನ್ನ ಕೇಳೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಇದುವರೆಗೂ ಈ ಕಾರ್ಯಕ್ರಮವನ್ನು ಕೇಳಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.